ಗೈಸ್, ಈ ಜಗತ್ತಿನಲ್ಲಿ ಪ್ರೀತಿ ಸಿಗ್ಬೋದು, ಕೇರ್ ಸಿಗ್ಬೋದು, ನಮ್ಮ ಜೊತೆ ಮಾತನಾಡೋರು ಕೂಡ ಸಿಗ್ಬೋದು, ನಮ್ಮನ್ನ ಪ್ರೀತಿಸೋರು ಕೂಡ ಸಿಗ್ಬೋದು. ಆದರೆ ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ವ್ಯಕ್ತಿ ಸಿಗೋದು ತುಂಬ ಕಡಿಮೆ. ಯಾಕಂತ ಹೇಳಿದ್ರೆ ಪ್ರೀತಿ ಎಲ್ಲರೂ ಮಾಡ್ತಾರೆ, ಆದರೆ ಅದೇ ಪ್ರೀತಿನ ಮೌನವಾಗಿದ್ರೂ ಕೂಡ ನಾವು ನಮ್ಮನ್ನ ಅರ್ಥ ಮಾಡಿಕೊಳ್ಳುವ ಒಬ್ಬ ವ್ಯಕ್ತಿ ಸಿಗೋದಿದೆ ಅಲ್ಲ, ತುಂಬಾ ಅಂದ್ರೆ ತುಂಬಾ ರೇರ್ ಗೈಸ್. ಸೊ ನಮ್ಮ ಫೀಲಿಂಗ್ಸ್ನ ಫೀಲ್ ಮಾಡೋರು ತುಂಬಾ ಕಡಿಮೆ. ಹಾಗಾಗಿ ನಮ್ಮನ್ನ ಅರ್ಥ ಮಾಡಿಕೊಳ್ಳುವ ಪ್ರೀತಿ ಯಾವಾಗಲೂ ಕೂಡ ಸ್ಪೆಷಲ್ ಆಗಿರುತ್ತೆ. ನಾವು ಜೀವನದಲ್ಲಿ ಕೆಲವರ ಜೊತೆ ಇದ್ದಾಗ ಎಕ್ಸ್ಪ್ಲೇನ್ ಮಾಡುವ ಅವಶ್ಯಕತೆನೇ ಬೀಳೋದಿಲ್ಲ. ಕೆಲವರು ನಾವು ಸೈಲೆಂಟ್ ಆಗಿದ್ದಾಗ ಅಥವಾ ನಮ್ಮ ಮೌನದ ಹಿಂದೆ ಏನಾದ್ರೂ ನಾವು ಡಲ್ ಆಗಿ ಕುಂತಾಗ ಅವರು ಆಟೋಮೆಟಿಕ್ಲಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಏನೋ ಆಗಿದೆ ಇವನಿಗೆ, ಇವನ ಈ ಮೌನದ ಹಿಂದೆ ಅಥವಾ ಸೈಲೆಂಟ್ ಹಿಂದೆ ಏನೋ ಇದೆ ಅಂತ ಹೇಳಿ ಅವ್ರಿಗೆ ಗೊತ್ತೇ ಆಗೋಗುತ್ತೆ. ಸೊ ಅವರು ಕೇಳ್ತಾರೆ ನಮ್ಮನ್ನ, ಮತ್ತೆ ಅರ್ಥ ಮಾಡ್ಕೊಳ್ತಾರೆ ಏನಾಗಿದೆ ಇವನಿಗೆ ಅಂತ ಹೇಳ್ಕೊಂಡು. ಸೊ ಅದಕ್ಕೆ ಹೇಳೋದು, ಇಂಥ ಪ್ರೀತಿ ತುಂಬಾನೇ ಅಂದ್ರೆ ತುಂಬಾನೇ ಸ್ಪೆಷಲ್ ಆಗಿರುತ್ತೆ ಅಂತ. ನಾವು ಸುಮ್ಮನೆ ಹಿಂಗೆ ಒಂದು ಫೇಕ್ ಸ್ಮೈಲ್ ಕೊಟ್ಟರು ಕೂಡ ಅವ್ರ ತಕ್ಷಣ ಅದನ್ನು ಅರ್ಥ ಮಾಡ್ಕೊಂಡ್ ಬಿಡ್ತಾರೆ, ಏನೋ ಇದೆ ಇದರಲ್ಲಿ, ಇವ ಸ್ಯಾಡ್ನೆಸ್ ಇದ್ದಾನೆ ಅಂತ ಹೇಳಿ. ಅದೇ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಗೈಸ್. ಸೊ ಈ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಇದೇ ಒಂದು ರಿಲೇಶನ್ಶಿಪ್ ಬ್ಯೂಟಿಫುಲ್ ಆಗಿ ಮಾಡುತ್ತೆ. ಇವತ್ತಿನ ಕಾಲದಲ್ಲಿ ಹಲವರು ಲವ್ ಮಾಡಬಹುದು, ಆದ್ರೆ ಅರ್ಥ ಮಾಡಿಕೊಳ್ಳೋದು ತುಂಬಾ ಅಂದ್ರೆ ತುಂಬಾನೇ ಕಡಿಮೆ. ಸೊ ಕೆಲವರು ನಮ್ಮ ಜೊತೆನೇ ಇರ್ತಾರೆ, ಆದ್ರೆ ಅವರು ನಮ್ಗೆ ಕನೆಕ್ಟ್ ಆಗೇ ಇರೋದಿಲ್ಲ. ಸೊ ಇವಾಗಿನ ಕಾಲದಲ್ಲಿ ನಮ್ಮ ಸೈಲೆನ್ಸ್ಗೂ ಒಂದು ಮೀನಿಂಗ್ ಕೊಡುವ ವ್ಯಕ್ತಿ ನಮ್ಮ ಜೀವನದಲ್ಲಿ ಸಿಕ್ಕಿದ್ರೆ ಅದೇ ನಮ್ಮ ಒಂದು ಅದೃಷ್ಟ ಆಗಿರುತ್ತೆ. ಮತ್ತೆ ಇಂಥ ರಿಲೇಶನ್ಶಿಪ್ ಸಿಗೋದು ಕೂಡ ರೇರ್ ಆಗಿರುತ್ತೆ. ಅರ್ಥ ಮಾಡಿಕೊಳ್ಳುವ ಪ್ರೀತಿಯ ದೊಡ್ಡ ಬ್ಯೂಟಿ ಏನಂತ ಹೇಳಿದ್ರೆ, ಅಲ್ಲಿ ನಿಮ್ಗೆ ಜಡ್ಜ್ಮೆಂಟ್ ತುಂಬಾ ಕಡಿಮೆ ಆಗಿರುತ್ತೆ. ನಿಮ್ಗೆ ಜಡ್ಜ್ಮೆಂಟ್ ಮಾಡೋದೇ ಇಲ್ಲ ಅಲ್ಲಿ. ನೀವು ಅಲ್ಲಿ ಪರ್ಫೆಕ್ಟ್ ಆಗಿರ್ಬೇಕಾಗಿಲ್ಲ. ನಿಮ್ಮ ಮೂಡ್ ಸ್ವಿಂಗ್ಸ್ ಇದ್ರೂ ಕೂಡ, ನೀವು ನಿಮ್ಮ ವೀಕ್ನೆಸ್ ಇದ್ರೂ ಕೂಡ, ಎಲ್ಲವೂ ಇದ್ರೂ ಕೂಡ ಅಲ್ಲಿ ಏನಾಗುತ್ತೆ, ಅಕ್ಸೆಪ್ಟ್ ಮಾಡುವಂತ ಒಂದು ಗುಣ ಇರುತ್ತೆ. ಸೊ ಅದೇ ಒಂದು ಪ್ರೀತಿಯ ಒಂದು ಬ್ಯೂಟಿ ಆಗಿರುತ್ತೆ. ಈ ಅಕ್ಸೆಪ್ಟೆನ್ಸ್ ಏನಿದೆ, ಇದು ನಮ್ಮ ಮನಸ್ಸಿಗೆ ತುಂಬಾ ಅಂದ್ರೆ ತುಂಬಾನೇ ನೆಮ್ಮದಿ ಕೊಡುತ್ತೆ. ಸೊ ಕೆಲವರು ನಾವು ಏನ್ ಮಾಡ್ತೀವಿ ಅಂದ್ರೆ, ಬೇಡ ಆಗಿದ ಕಡೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಳ್ತೀವಿ. ಸೊ ಏನು ಯೂಸ್ ಇಲ್ಲ ಅಲ್ಲಿ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ಈ ತರ ಒಬ್ರು ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಮನ್ನ ಅರ್ಥ ಮಾಡ್ಕೊಳ್ಳುವ ಒಂದು ಇದು ಏನ್ ಕನೆಕ್ಷನ್ ಸಿಕ್ಕತ್ತಲ್ಲ, ಇದು ಇನ್ ಲವ್ ಇರತ್ತಲ್ಲ, ಇದು ನಮ್ಗೆ ಬಾಂಡಿಂಗ್, ಇದು ತುಂಬಾ ಅಂದ್ರೆ ತುಂಬಾನೇ ಒಂದು ಸ್ಪೆಷಲ್ ಆಗಿರುತ್ತೆ ನಮ್ಗೆ. ಈ ಒಂದು ಜಾಗದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡದೆ ನಮ್ಗೆ ಒಂದು ಅರ್ಥ ಮಾಡ್ಕೊಳ್ಳುವಂತ ಪ್ರೀತಿ ಸಿಗತ್ತೆ ಅಲ್ಲ, ಸೊ ಇದು ನಮ್ಗೆ ತುಂಬಾ ಅಂದ್ರೆ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ನಾವು ಹೇಳದೇನೆ, ಎಕ್ಸ್ಪ್ಲೇನ್ ನಾವು ಮಾಡ್ಕೊಳ್ಳೋದೇನೆ ಅವರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಮ್ಮನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಪ್ರೀತಿ. ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಅಂಡರ್ಸ್ಟ್ಯಾಂಡಿಂಗ್ ಇರುವಂತಹ ವ್ಯಕ್ತಿ ಒಬ್ರು ನಿಮ್ಮ ಜೀವನಕ್ಕೆ ಬಂದಾಗ, ಅಂದ್ರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ, ಅವರು ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಟ್ರೈ ಮಾಡೋದಿಲ್ಲ, ಚೇಂಜ್ ಮಾಡೋದಕ್ಕೂ ಕೂಡ ಟ್ರೈ ಮಾಡೋದಿಲ್ಲ. ಅದರ ಬದಲಿಗೆ ನಿಮ್ಮ ಗ್ರೋತ್ ಏನಿದೆ, ನಿಮ್ಮ ಗ್ರೋತ್ಗೆ ಒಂದು ಸಪೋರ್ಟ್ ಆಗಿ, ಸಿಸ್ಟಮ್ ಆಗಿ ಒಂದು ನಿಲ್ತಾರೆ. ಅವರ ಜೊತೆ ಇದ್ದಾಗ ನಮ್ಮ ಮನಸ್ಸು ಕಾಮ್ ಆಗಿರುತ್ತೆ, ಮತ್ತೆ ಓವರ್ ಥಿಂಕಿಂಗ್ ಅನ್ನೋದು ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಆಗೋಗುತ್ತೆ ನಮ್ಗೆ. ಸೊ ಇಲ್ಲಿ ನಾನು ಸೇಫ್ ಆಗಿದ್ದೀನಿ ಅನ್ನೋ ಒಂದು ಫೀಲಿಂಗ್ ನಮ್ಗೆ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಇಂಥ ಏನ್ ಫೀಲಿಂಗ್ ನಮ್ಗೆ ಬರುತ್ತೆ ಅಲ್ಲ, ನಮ್ಗೆ ಈ ತರ ಫೀಲಿಂಗ್ ಬರೋ ತರ ಅವ್ರೇನ್ ನಡ್ಕೊಳ್ತಾರಲ್ಲ, ಇದು ಸಿಗೋದು ನಮ್ಮ ಜೀವನದಲ್ಲಿ ತುಂಬಾ ಅಂದ್ರೆ ತುಂಬಾನೇ ನಮ್ಗೆ ಸ್ಪೆಷಲ್ ಆಗಿರುತ್ತೆ ಗೈಸ್. ಇದು ಕೊನೆಯದಾಗಿ, ಎಲ್ಲರಿಗೂ ಪ್ರೀತಿ ಸಿಗಬಹುದು ಗೈಸ್, ಆದ್ರೆ ಅರ್ಥ ಮಾಡಿಕೊಳ್ಳುವ ಪ್ರೀತಿ ಸಿಗೋದಿದೆಯಲ್ಲ, ಅದು ಅದೃಷ್ಟ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಮಾತುಗಳನ್ನೆಲ್ಲ, ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತ ಒಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ಬರಬೇಕಾಗತ್ತೆ, ನಮ್ಗೆ ಸಿಗಬೇಕು. ನೀವು ಸೈಲೆಂಟ್ ಆಗಿದ್ದಾಗಲೂ ಕೂಡ ನಿಮ್ಮ ಜೀವನದಲ್ಲಿ ಒಬ್ಬ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತ ವ್ಯಕ್ತಿ ಇದ್ದಾರಾ ನಿಮ್ಗೆ ಗೈಸ್? ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಈ ವಿಡಿಯೋದಿಂದ ನಿಮ್ಮ ಮನಸ್ಸಿಗೆ ಹತ್ರ ಆಯ್ತು ಈ ವಿಡಿಯೋ ನಿಮ್ಗೆ ಅಂತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಗೈಸ್.